ನನ್ನ ಹೆಸರು ಬಂದ್ಬಿಟ್ಟು ಹೊನ್ನಪ್ಪ ಹೊಟ್ಟೆಪ್ಪನವ್ರು ಅಂತೇಳಿ. ನಾನು ಕೋಬ್ರಾ ಡ್ಯೂಟಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಶಿವಾಜಿನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ. ಈ ಕೋಬ್ರಾ ಟು ಕರ್ತವ್ಯ ಏನಪ್ಪ ಅಂದರೆ, ಜನನಿ ಬೀಡಿ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ನೋ ಪಾರ್ಕಿಂಗು ರಾಂಗ್ ಪಾರ್ಕಿಂಗ್ ನಿಲ್ಲಿಸ್ತಕ್ಕಂಥ ವಾಹನವನ್ನು ಅತಿ ಜರೂರಾಗಿ ಆ ಸ್ಥಳಕ್ಕೆ ಹೋಗಿ ಅವರಿಗೆ ಜನರಿಗೆ ತೊಂದರೆ ಆಗಿರ್ತಕ್ಕಂಥ ರೀತಿಯಲ್ಲಿ ನಿಂದಿರ್ತಕ್ಕಂಥ ಗಾಡಿಗಳನ್ನು ತೆರವುಗೊಳಿಸೋದು ನಮ್ಮದು ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ. ನಾವು ಬೆಳಗ್ಗೆ 7:30ಗೆ ಠಾಣೆಗೆ ಬಂದು ಠಾಣಾ SHO ಮುಂದೆ ವರದಿ ಮಾಡ್ಕೊತೀವಿ. ಅವು ವರದಿ ಮಾಡ್ಕೊಂಡ ನಂತರ BTP ಅಸ್ಟ್ರಾಮ್ ಆ್ಯಪಲ್ಲಿ ನಮ್ಮ ಈ ಅಟೆಂಡೆನ್ಸನ್ನು ನಾವು ಕನ್ಫರ್ಮ್ ಮಾಡ್ಕೊತೀವಿ. ನಮ್ಮದು ಏನಾದ್ರು ಪ್ರಾಬ್ಲಮ್ ಆದರೆ 112 ನಮಗೆ ಕರೆ ಬರುತ್ತೆ. ಆ ಕರೆ ಬಂದ ತಕ್ಷಣ ನಾವು ಆ ಸ್ಥಳಕ್ಕೆ ಹೋಗಿ ಅವ್ರದ್ದು ಆಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತೀವಿ. 112 ಮೂಲಕ ಬಂದಿರತಕ್ಕಂಥ ಕಂಪ್ಲೇಂಟನ್ನು ಈ ಹೊಯ್ಸಳಕ್ಕೂ ಬಂದಿರುತ್ತೆ, ನಮ್ಮ ಟ್ಯಾಬ್ಗೆ ಬಂದಿರುತ್ತೆ, ನಮ್ಮ ಟೂ ವೀಲರ್ಗೆ ಬಂದಿರುತ್ತೆ. ಆ ಪ್ರದೇಶಕ್ಕೆ ಟೂ ವೀಲರು ಸುಗಮವಾಗಿ ಹೋಗುತ್ತೆ, ನಮ್ಮ ಗಾಡಿ ಬೈಕು ಆರಾಮಾಗಿ ಹೋಗುತ್ತೆ. ಅಲ್ಲೇ ಹೊಯ್ಸಳ ಹೋಗೋಕ್ಕಾಗಲ್ಲ. ಹೊಯ್ಸಳ ಯಾಕೆ ಹೋಗೋಕ್ಕಾಗಲ್ಲ ಅಂದರೆ ಸಂಧಿ ಇರುತ್ತೆ. ಅವ್ರು ಹೊಯ್ಸಳದವ್ರು ಅಲ್ಲಿ ಹೋಗ್ಬಿಟ್ರೆ ಅದರಿಂದ ಹಿಂದೆ ಮತ್ತೆ ಪ್ರಾಬ್ಲಮ್ ಆಗಿ ಎಲ್ಲ ಜಾಮ್ ಆಗೋಂಥ ಸಂದರ್ಭ ಉಂಟಾಗುತ್ತೆ. ಮತ್ತು ಹಿಂದ್ಗಡೆ ಇರ್ತಕ್ಕಂಥ ಜನಗಳು ಸುಮ್ಮನೆ ಇರೋದಿಲ್ಲ, ಹಾರ್ನ ಆಗ್ತಾ ಇರ್ತಾರೆ. ಆವಾಗ ಮತ್ತೆ ಜಾಮ್ ಆಗ್ತಕ್ಕಂಥ ಪ್ರದೇಶ ಕಂಡು ಬರುತ್ತೆ. ಅದಕ್ಕೋಸ್ಕರ ಈ ಟೂ ವೀಲರ್ ಮೂಲಕ ನಾವು ಆ ಸಂಧಿಯಲ್ಲಿ ಹೋಗ್ಬಿಟ್ಟು ಆ ಪಾರ್ಕಿಂಗ್ ಆಗಿರ್ತಕ್ಕಂಥ ವಾಹನವನ್ನು ನಾವು ರಿಮೂವ್ ಮಾಡ್ಸೋಕ್ಕೆ ಈ ಕೋಬ್ರಾ ಅಂತಕ್ಕಂಥದ್ದು ತುಂಬ ಅನುಕೂಲ ಆಗಿದೆ. ಮೊದಲಿನ ಕೋಬ್ರಾಕ್ಕೂ ಮತ್ತು ಈ ಕೋಬ್ರಾಕ್ಕೂ ವ್ಯತ್ಯಾಸ ಏನಂದರೆ, ಇದು ಮೊದಲಿನ ಕೋಬ್ರಾಕ್ಕಿಂತ ಈ ಕೋಬ್ರಾ ಸ್ಪೀಡ್ ಇದೆ, ಅತಿ ಬೇಗವಾಗಿ ಹೋಗಿ ಆ ಪ್ಲೇಸನ್ನು ಮುಟ್ಬೋದು. ಮತ್ತು ಅದೇ ರೀತಿ ನಾವು ಇದರಲ್ಲಿ ಫಸ್ಟ್ ಏಡ್ ಬಾಕ್ಸ್ ಆಗಲಿ, ಈಗ ಸಣ್ಣ ಪುಟ್ಟ ತೆರೆಸಿದ ಗಾಯ ಆಗಿರ್ತಕ್ಕಂಥ ಜನಗಳಿಗೆ ಸಣ್ಣ ಪುಟ್ಟ ತೆರೆಸಿದ ಗಾಯ ಆದರೆ ಅವರಿಗೆ ಪ್ರಥಮ ಚಿಕಿತ್ಸೆ ನಾವು ಮಾಡಿಸ್ಬಿಟ್ಟು, ಇನ್ ಕೇಸ್ ಸಣ್ಣ ಪುಟ್ಟ ಆದರೆ ಮಾಡಿಸ್ಬಿಟ್ಟು ಆಸ್ಪತ್ರೆಗೆ ಕಳಿಸೋಂಥ ಪ್ರಯತ್ನವನ್ನು ನಾವು ಈ ಕೋಬ್ರಾದಲ್ಲಿ ಅವೈಲೇಬಲ್ ಇದೆ ಸರ್, ಮಾಡ್ಬೋದು. Starting answering, sir. Sir, Coca Cola, sir. ಈ ನೋ ಪಾರ್ಕಿಂಗ್ ರಾಂಗ್ ಪಾರ್ಕಿಂಗ್ ನಿಂದಿರ್ತಕ್ಕಂಥ ವಾಹನಕ್ಕೆ ನಾವು FTR ದಾಖಲೆ ಮಾಡ್ತೀವಿ. FTR ದಾಖಲೆ ಮಾಡಿದಾಗ ಕೆಲವೊಂದಿಷ್ಟು ಜನ ನಾವು FTR ದಾಖಲೆ ಮಾಡೋದನ್ನು ನೋಡ್ತಾರೆ. ನೋಡಿಬಿಟ್ಟು ನೀವು ನಮ್ಗೆ ಗಾಡಿಗೆ ಫೋಟೋ ಹೊಡೆದ್ಬಿಟ್ಟು FTR ದಾಖಲೆ ಮಾಡಿದ್ದೀರಾ, ನಾವು ಈ ಕಡೆ ಇಲ್ಲಿಂದ ಗಾಡಿ ತೆಗೆಯಲ್ಲ, ನೀವು ಫೈನ್ ಹಾಕಿದ್ದೀರಲ್ಲ, ತೆಗೆಯಲ್ಲ ಅನ್ನೋದು ಆರ್ಗ್ಯೂ ಮಾಡ್ತಾರೆ ಸರ್. ಅವ್ರಿಗೆ ತಿಳುವಳಿಕೆ ನೀಡಿ, ಸರ್ ಅದು ಹಂಗಲ್ಲ, ಆ ಥರ ಅಲ್ಲ, ನೀವು FTR ನಾವು ದಾಖಲೆ ಮಾಡಿದ್ದು ನಿಜ, ನೀವು ರಾಂಗ್ ಪಾರ್ಕಿಂಗಲ್ಲಿ ನೋ ಪಾರ್ಕಿಂಗಲ್ಲಿ ಗಾಡಿಯನ್ನು ಹಾಕಿದರೆ ಅದಕ್ಕೋಸ್ಕರ FTR ದಾಖಲೆ ಮಾಡಿದ್ದೀವಿ, ಅದಕ್ಕೆ ದಯವಿಟ್ಟು ಇಲ್ಲಿದ್ದ ಗಾಡಿಯನ್ನು ತೆಗೀರಿ ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಗಾಡಿ ತೆಗಿಸ್ಬೇಕು. ಜನಗಳು ನಮ್ಮ ಮೇಲೆ ನೀವು ಫೋಟೋ ಹೊಡೆದಿರಲ್ಲ, ನಾವು ಗಾಡಿ ತೆಗೆಯಲ್ಲ ಅನ್ನೋ ಪ್ರಶ್ನೆಗಳನ್ನು ಮಾಡ್ತಾರೆ ಸರ್. ಸಹಜವಾಗಿ ಕೆಲವೊಂದಿಷ್ಟು ಜನ ರಾಂಗ್ ಪಾರ್ಕಿಂಗ್ ನೋ ಪಾರ್ಕಿಂಗಲ್ಲಿ ಆಗಿರ್ತಕ್ಕಂಥ ಗಾಡಿನ ನೀವು ಆರ್ಗ್ಯೂ ಮಾಡಿಕೊಂಡು ಗಾಡಿ ತೆಗೆಯೋದಿಲ್ಲ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಹೇಳಿದರೆ, ನಿಮ್ಮಿಂದ 10 ಜನಕ್ಕೆ, ನಮ್ಮ ಹಿಂದುಗಡೆ ಇರ್ತಕ್ಕಂಥ 10 ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ. ನೀವು ಆ ಗಾಡಿಯನ್ನು ರಿಮೂವ್ ಮಾಡಿದರೆ ಆ 10 ಜನಕ್ಕೆ ಸುಗಮವಾಗಿ ಸಂಚಾರ ಮಾಡಲು ಅನುಕೂಲವಾಗುತ್ತೆ.